ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಲಿಟಲ್ ಗರ್ಲ್ ಬೈ ಕ್ಯಾಥರಿನ್ ಮ್ಯಾನ್ಸಿಫೀಲ್ಡ್ ರವರು ಬರೆದಿರ್ತಕ್ಕಂತಹ ದ ಲಿಟಲ್ ಗರ್ಲ್ ಕಥೆಯನ್ನು ಕನ್ನಡದಲ್ಲಿ ಡಿಸ್ಕಸ್ ಮಾಡೋಣ ಹಾಗೂ ಈ ಕಥೆಯ ಸಂಪೂರ್ಣವಾದಂತಹ ಸಮರಿಯನ್ನು ಕಲಿಯೋಣ. ಕ್ಯಾಥರಿನ್ ಮ್ಯಾನ್ಸಿಫೀಲ್ಡ್ ರವರ ದ ಲಿಟಲ್ ಗರ್ಲ್ ಈ ಕಥೆಯ ಒಬ್ಬ ನಾಯಕಿ ಎಂದಾಗ ಕೆಜಿಯಾ. ಆ ಲಿಟಲ್ ಗರ್ಲ್ ಯಾರು ಅಂದರೆ ಕೆಜಿಯಾ. ಆಕೆ ತನ್ನ ಡಾಮಿನೇಟಿಂಗ್ ಫಾದರ್ ಅಂದರೆ ತುಂಬ ಕಠಿಣವಾಗಿ ನಡೆದುಕೊಳ್ತಕ್ಕಂಥ ತಂದೆಯೊಂದಿಗಿನ ಸಂಬಂಧದ ಒಂದು ಕಥೆಯಾಗಿರುತ್ತೆ. ಅವರ ತಂದೆ ಆ ಕಠಿಣವಾದಂತಹ ವರ್ತನೆ ಅಂತಕ್ಕಂಥದ್ದು ಆ ಪುಟ್ಟ ಮಗಳ ಮೇಲಿನ ಒಂದು ಪರಿಣಾಮ. ಆಕೆ ಹೇಗೆ ತನ್ನ ತಂದೆಯನ್ನು ಹಾಗೂ ಆ ತಂದೆಯ ಬಗ್ಗೆ ಅಸಹ್ಯವನ್ನು ಬೆಳೆಸ್ಕೊಳ್ತಾಳೆ ಅಂತಕ್ಕಂಥದ್ದು ಈ ಕಥೆಯಾಗಿರುತ್ತೆ. ಆ ಲಿಟಲ್ ಗರ್ಲ್ ಕೆಜಿಯಾ ಅವಳಿಗೆ ತನ್ನ ತಂದೆಯನ್ನು ಕಂಡರೆ ತುಂಬ ಭಯಪಡ್ತಾ ಇರ್ತಾಳೆ. ಯಾವಾಗಲೂ ಸಹ ತನ್ನ ಆ ತಂದೆಯಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇರ್ತಾಳೆ. ಅಂದರೆ ಆಕೆ ಯಾರಿಗಾದರೂ ಭಯಪಟ್ಟು ಕಾಣದಂತೆ ಓಡಾಡ್ತಕ್ಕಂಥದ್ದು ಯಾರಂದರೆ ತನ್ನ ತಂದೆಯಾಗಿರ್ತಾಳೆ. ಪ್ರತಿದಿನ ತಂದೆ ತಾನು ಕೆಲಸಕ್ಕೆ ಹೋದ ತಕ್ಷಣ ಆ ಹುಡುಗಿ ಕೆಜಿಯಾ ತುಂಬ ಸಮಾಧಾನಗೊಳ್ತಾಳೆ, ನಿರಾಳಲಾಗ್ತಾಳೆ. ಮತ್ತು ಆ ತಂದೆ ಆ ಕೆಲಸಕ್ಕೆ ಹೋಗುವಾಗ ಕೆಜಿಯಾಳಿಗೆ ಮುತ್ತು ಕೊಡ್ತಕ್ಕಂತಹ ವಿಷಯ ಅವಳಿಗೆ ಒಂದು ರೀತಿ ಮೆಕ್ಯಾನಿಕಲ್ ಅಂತ ಅನ್ನಿಸ್ತಾ ಇರುತ್ತೆ. ಏನೋ ಕ್ಯಾಶುಯಲ್ ಆಗಿ ಬಂದ ಮುತ್ತು ಕೊಟ್ಟು ಹೋದ ಫಾದರ್ ಅನ್ನೋ ರೀತಿ ಆ ಹುಡುಗಿ ಭಾವಿಸಿರ್ತಾಳೆ. ಅಷ್ಟು ಭಯ ಪಡ್ತಾ ಇರ್ತಾಳೆ ತಂದೆಗೆ. ತನ್ನ ತಂದೆ ಸಂಜೆ ಮನೆಗೆ ಬಂದಾಗ ಕೆಜಿಯಾ ಆ ತಂದೆಯನ್ನು ಮನೆಯಲ್ಲಿ ನೋಡ್ತಾಳೆ. ಟೀ ಪೇಪರ್ ತಂದೆ ಕೇಳಿದಾಗ ಅದನ್ನು ತೆಗೆದುಕೊಂಡು ಬಂದು ಕೊಡ್ತಕ್ಕಂಥದ್ದು. ತಂದೆ ಜೋರಾಗಿ ಒಂದು ಆಜ್ಞೆಗಳನ್ನು ನೀಡ್ತಾ ಇದ್ದಾಗ ಇಡೀ ಮನೆಯವರೆಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನೋಡಿ ಆ ತಂದೆಯನ್ನು ಬಹಳಷ್ಟು ಒಂದು ರೀತಿ ಹೆದರಿಕೆಯನ್ನು ಬೆಳೆಸ್ಕೊಂಡಿರ್ತಾಳೆ. ಆ ಕೆಜಿಯಾಳ ತಾಯಿ ಕೆಜಿಯಾಳಿಗೆ ತಂದೆಯ ಒಂದು ಬೂಟುಗಳನ್ನು ತೆಗೆಯೋಕ್ಕೆ ಹೇಳ್ತಾಳೆ. ಆ ಕೆಜಿಯಾ ತುಂಬ ಹೆದರುತ್ತಾಳೆ ಆ ತಂದೆಯ ಕಾಲಿನಿಂದ ಬೂಟುಗಳನ್ನು ತೆಗಿತಕ್ಕಂಥದ್ದು. ಮತ್ತು ಅವರ ತಂದೆ ಪ್ರಶ್ನೆಗಳನ್ನು ಕೇಳಿದಾಗ ಈ ಹುಡುಗಿಯ ಭಯದಿಂದ ತುಂಬ ತಡಬಡಿಸ್ತಾ ಇರ್ತಾಳೆ. ಈ ಹುಡುಗಿ ತಡಬಡಿಸ್ತಕ್ಕಂಥದ್ದು ತಂದೆಗೆ ಒಂದು ರೀತಿಯ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರುತ್ತೆ. ಆದರೆ ಕೆಜಿಯಾ ಇತರ ಜನರೊಂದಿಗೆ ಮಾತನಾಡಬೇಕಾದ್ರೆ ತುಂಬ ಸಾಮಾನ್ಯವಾಗಿ ನಾರ್ಮಲಾಗಿ ಮಾತಾಡ್ತಾ ಇರ್ತಾಳೆ. ಯಾಕಂದರೆ ಆ ತಂದೆಯ ಒಂದು ಕಠಿಣವಾದಂತಹ ಒಂದು ಬಿಹೇವಿಯರನ್ನು ನೋಡಿ ಅವಳು ತುಂಬ ಭಯಭೀತಳಾಗಿರ್ತಾಳೆ. ಅದರಲ್ಲೂ ಸಹ ತಂದೆ ತುಂಬ ಕಡಿಮೆ ಮಾತನಾಡ್ತಕ್ಕಂಥ ವ್ಯಕ್ತಿ, ತುಂಬ ಎತ್ತರವಾದಂತಹ ವ್ಯಕ್ತಿ. ಮತ್ತು ಅವಳ ತಂದೆಗೆ ತುಂಬ ದೊಡ್ಡದಾದ ಕೈಗಳಿರುತ್ತೆ, ದೊಡ್ಡ ಬಾಯಿಯನ್ನು ಹೊಂದಿರತಕ್ಕಂಥ ಒಬ್ಬ ಜಾಯಿಂಟ್ ಅಂದರೆ ದೈತ ವ್ಯಕ್ತಿಯಂತೆ ತನ್ನ ತಂದೆಯನ್ನು ಕಾಣ್ತಾ ಇರ್ತಾಳೆ ಆ ಪುಟ್ಟ ಹುಡುಗಿ ಕೆಜಿಯಾ. ಮತ್ತು ಆಕೆ ಭಾನುವಾರ ಬಂದ ತಕ್ಷಣ ಅಜ್ಜಿ ಏನು ಮಾಡ್ತಾಳೆ, ಆ ಕೆಜಿಯಾಳ ಅಜ್ಜಿ ಆ ಕೆಜಿಯಾಳನ್ನು ತನ್ನ ತಂದೆ ತಾಯಿಯವ್ರ ಜೊತೆ ತುಂಬ ಚೆನ್ನಾಗಿರೋದಕ್ಕೆ, ಆಟ ಆಡಿಕೊಂಡು ಖುಷಿಯಾಗಿರೋದಕ್ಕೆ ಪ್ರೇರೇಪಿಸ್ತಾ ಇರ್ತಾಳೆ. ಇಲ್ಲೇ ಆ ಪುಟ್ಟ ಹುಡುಗಿ ಕೆಜಿಯಾ ಮಾತ್ರ ಯಾವಾಗಲೂ ತನ್ನ ತಾಯಿ ಪತ್ರಿಕೆ ಓದೋದ್ರಲ್ಲಿ ಮತ್ತು ತಂದೆ ಡ್ರಾಯಿಂಗ್ ರೂಮ್ನಲ್ಲಿ ಸೋಫಾದಲ್ಲಿ ಮಲಗಿರೋದನ್ನು ನೋಡ್ತಾ ಇರ್ತಾಳೆ. ಕೆಜಿಯಾ ಒಂದು ಸ್ಟೂಲ್ ಮೇಲೆ ಕುಳಿತುಕೊಂಡು ಅವ್ರು ಯಾವಾಗ ಹೇಳ್ತಾರೋ ಅವ್ರ ಜೊತೆ ನಾನು ಮಾತಾಡೋಕ್ಕೆ, ಅವ್ರ ಜೊತೆ ಆಡಬೇಕು ಅಂತ ಕಾಯ್ತಾ ಇರ್ತಾಳೆ. ಮತ್ತು ತನ್ನ ಭಯ ತುಂಬಿರ್ತಕ್ಕಂಥ ಕಣ್ಣುಗಳಿಂದ ತನ್ನ ತಂದೆಯನ್ನು ನೋಡ್ತಾ ಇರ್ತಾರೆ. ತಂದೆ ಎದ್ದವನೇ ಆ ಮಗಳನ್ನು ಕೇಳ್ತಾನೆ ಈಗ ಟೈಮ್ ಎಷ್ಟಾಗಿದೆ ಎಂದಾಗ ಆಕೆ ಆ ಟೈಮನ್ನು ಹೇಳೋದಕ್ಕೂ ಸಹ ಒಂದು ರೀತಿ ಕಿರಿಕಿರಿ ಧ್ವನಿಯಲ್ಲಿ ಮಾತಾಡ್ತಾಳೆ. ಆಗ ತಂದೆ ನೀನು ಅಷ್ಟು ಕಣ್ಣು ಮಿಟುಕಿಸದೆ ನೋಡಬೇಡ ಕೆಜಿಯಾ ಅಂತ ಹೇಳ್ತಾರೆ. ನೀನು ಒಂದು ಕಂದು ಬಣ್ಣದ ಪುಟ್ಟ ಗೊಂಬೆಯಂತೆ ಕಾಣ್ತೀಯಾ ಅಂತ ಹೇಳ್ತಾನೆ. ಹೀಗೆ ಒಂದು ದಿನ ಕೆಜಿಯಾ ತನ್ನ ಅಜ್ಜಿ ಹೇಳ್ತಾಳೆ, ನಿಮ್ಮ ತಂದೆಯ ಹುಟ್ಟುಹಬ್ಬಕ್ಕೆ ಏನಾದರೂ ಒಂದು ಪ್ರೆಸೆಂಟ್, ಒಂದು ಗಿಫ್ಟನ್ನು ನೀಡು ಅಂತ ಹೇಳ್ತಾಳೆ. ಹಾಗೆ ಅಜ್ಜಿ ಕೆಜಿಯಾಳಿಗೆ ಹೇಳ್ತಾಳೆ, ಒಂದು ಕುಷನನ್ನು ತಯಾರು ಮಾಡಿ ನೀನೇ ರೆಡಿ ಮಾಡಿ ನಿಮ್ಮ ತಂದೆಗೆ ಬರ್ತ್ಡೇಗೆ ಗಿಫ್ಟ್ ಕೊಡು ಅಂತ ಅಜ್ಜಿ ಹೇಳ್ತಾಳೆ. ಕೆಜಿಯಾ ಏನು ಮಾಡ್ತಾಳೆ, ಒಂದು ಹಳದಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ತಗೊಂಡು ಅದನ್ನು ಚೌಕಾಕಾರವಾಗಿ ಕಟ್ ಮಾಡಿಕೊಂಡು 3 ತುದಿಗಳಲ್ಲಿ ಅದನ್ನು ಹೊಲಿತಾಳೆ. ಅದನ್ನು ಕುಷನನ್ನಾಗಿ ಮಾಡೋದಕ್ಕೆ ಅದರೊಳಗಡೆ ಏನಾದರೂ ತುಂಬಬೇಕು ಅಂತ ಅವಳಿಗೆ ಅನಿಸುತ್ತೆ. ಅವಳಿಗೆ ಅದರಲ್ಲಿ ಏನು ತುಂಬಬೇಕು ಅನ್ನೋದು ಗೊತ್ತಾಗದೆ ಅವಳು ತನ್ನ ತಾಯಿಯ ಒಂದು ರೂಮ್ಗೆ ಹೋಗ್ತಾಳೆ. ಅಲ್ಲಿ ಹಾಸಿಗೆ ಮೇಲೆ ಕೆಲವು ಪೇಪರ್ಸನ್ನು ಇಟ್ಟಿರ್ತಾರೆ. ಅವಳು ಆ ಪೇಪರ್ಸನ್ನು ತಗೊಬಂದು ಕೆಜಿಯಾ ಏನು ಮಾಡ್ತಾಳೆ, ತುಂಡು ತುಂಡಾಗಿ ಹರಿದು ಪೀಸ್ ಆಗಿ ಮಾಡಿ
ಆ ಬಟ್ಟೆ ಒಳಗಡೆ ತುಂಬಿ ಅದನ್ನು ಒಂದು ರೀತಿ ಕುಷನ್ ಥರ ಮಾಡಿ ಅದರ 4ನೇ ಒಂದು ಭಾಗವನ್ನು ಹೊಲಿತಾಳೆ. ಆ ದಿನ ರಾತ್ರಿ ಅವರ ಮನೆಯಲ್ಲಿ ತುಂಬ ಗಲಾಟೆ ನಡೀತಾ ಇರುತ್ತೆ. ಯಾಕಂದರೆ ಕೆಜಿಯಾಳ ತಂದೆ ಫೋರ್ಟ್ ಅಥಾರಿಟಿಗಾಗಿ ಒಂದು ಭಾಷಣದ ಕಾಗದಗಳನ್ನು ರೆಡಿ ಮಾಡಿ ಇಟ್ಟಿರ್ತಾರೆ. ಆ ಒಂದು ಪೇಪರ್ ಸಿಗ್ತಾ ಇರೋದಿಲ್ಲ. ಎಲ್ಲ ಕೋಣೆಗಳನ್ನು ಹುಡುಕ್ತಾ ಇರ್ತಾರೆ. ಕೆಲಸದವರು ಹುಡುಕ್ತಾ ಇರ್ತಾರೆ. ಕೆಲಸದವರನ್ನು ಕೇಳ್ತಾರೆ ಎಲ್ಲಿದೆ ಅಂತ, ಯಾರಿಗೂ ಗೊತ್ತಿರೋದಿಲ್ಲ. ಕೊನೆಗೆ ಆ ಕೆಜಿಯಾಳ ತಾಯಿ ಕೋಣೆಗೆ ಬಂದು ನೋಡ್ತಾಳೆ, ಇರೋದಿಲ್ಲ. ಆ ತಾಯಿ ಬಂದು ಕೆಜಿಯಾಳನ್ನು ಕೇಳ್ತಾಳೆ, ನನ್ನ ರೂಮ್ನಲ್ಲಿ ಇಟ್ಟಿದ್ದಂತಹ ಪೇಪರ್ಸನ್ನು ನೋಡಿದೆಯಾ ಅಂತ ಕೇಳಿದಾಗ ಕೆಜಿಯ ಆ ಪುಟ್ಟ ಹುಡುಗಿ ಏನು ಮಾಡ್ತಾಳೆ, ಹೌದು ಅಂತ ಹೇಳಿ ಒಪ್ಕೋತಾಳೆ. ಆ ಕಾಗದಗಳನ್ನು ಚೂರು ಮಾಡಿ ಆ ಕುಷನ್ನೊಳಗೆ ಹಾಕಿರ್ತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಅದನ್ನು ತಿಳಿದ ತಕ್ಷಣ ಆ ಕೆಜಿಯಾಳನ್ನು ಒಂದು ಕಿಚನ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವಳ ತಂದೆ ತುಂಬ ಒಂದು ರೀತಿ ಕೋಪದಲ್ಲಿರ್ತಾನೆ. ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತಾನೆ. ಅಲ್ಲಿ ಕೆಜಿಯಾಳ ತಾಯಿ ತನ್ನ ಗಂಡನಿಗೆ ನಡೆದಿರ್ತಕ್ಕಂಥದ್ದನ್ನೆಲ್ಲ ವಿವರಿಸ್ತಾಳೆ. ಈಗಾಗಲೇ ಕೆಜಿಯ ತುಂಬ ಹೆದರಿಬಿಟ್ಟಿರ್ತಾಳೆ. ಆ ತಪ್ಪನ್ನು ಮಾಡಿರ್ತಕ್ಕಂಥ ತಾಯಿಗೆ ಹೇಳಿರ್ತಾಳೆ. ತಂದೆ ಕೂಡ ಕೇಳ್ತಾನೆ, ಹೌದು ನೀನು ಆ ಪೇಪರ್ಗಳನ್ನು ತಗೊಂಡಿಯಾ ಅಂತ ಕೇಳಿದಾಗ ಅವಳು ಒಂದು ರೀತಿ ಉತ್ತರವನ್ನು ಇಲ್ಲ ಅಂತ ಕೊಡ್ತಾಳೆ. ಆ ತಂದೆ ತುಂಬ ಕೋಪ್ಕೊಂಡಿರ್ತಾನೆ. ಆತ ಪುಟ್ಟ ಮಗಳನ್ನು ಕ್ಷಮಿಸುವಂತಹ ಮನಸ್ಥಿತಿಯಲ್ಲಿ ಇರಲ್ಲ. ಅವನು ಕೆಜಿಯಾಳನ್ನು ಹೋಗಿ ನಿನ್ನ ರೂಮ್ನಲ್ಲಿ ಮಲಗು ಅಂತ ಹೇಳಿ ಅಜ್ಜಿ ಜೊತೆ ಕಳಿಸ್ಕೊಡ್ತಾನೆ. ಆ ಮಗು ಹೋಗಿ ಹಾಸಿಗೆಯಲ್ಲಿ ಒಂಟಿಯಾಗಿ ಅಳ್ತಾ ಇರ್ತಾಳೆ. ಆ ಸಮಯದಲ್ಲಿ ತಂದೆ ಏನು ಮಾಡ್ತಾನೆ, ಒಂದು ರೂಲರನ್ನು ತಗೊಂಡು ಅಲ್ಲಿಗೆ ಬರ್ತಾನೆ. ಅಲ್ಲಿ ಕೆಜಿಯ ಕಿರ್ಚಾಡ್ತಾಳೆ. ತಂದೆಯಿಂದ ತಪ್ಪಿಸ್ಕೊಳ್ಳಲು ತನ್ನ ರೂಮ್ನಲ್ಲಿ ಇರ್ತಕ್ಕಂಥ ಬೆಡ್ ಶೀಟ್ನ ಕೆಳಗಡೆ ಬಚ್ಚಿಟ್ಕೊಡ್ತಾಳೆ. ಆದರೆ ತಂದೆ ಅವಳನ್ನು ಬಿಡೋದಿಲ್ಲ. ಅವಳನ್ನು ಹೊರಗಡೆ ಎಳೆದು ಈ ರೀತಿ ಬೇರೆಯವರ ವಸ್ತುಗಳನ್ನು ಮುಟ್ಟಬಾರದು ಅಂತ ಪಾಠ ಕಲಿಸೋದಕ್ಕೆ ಅವಳಿಗೆ ಕೈ ಚಾಚಲು ಹೇಳ್ತಾರೆ. ಆ ಪುಟ್ಟ ಹುಡುಗಿ ಕೆಜಿಯ ಕೈಗಳನ್ನು ಚಾಚ್ತಾಳೆ. ಆಕೆಯ ಚಿಕ್ಕ ಪುಟ್ಟದಾದಂತಹ ಪಿಂಕ್ ಗುಲಾಬಿ ಬಣ್ಣದ ಅಂಗೈಗಳಿಗೆ ರೂಲರ್ ಕೋಲ್ನಿಂದ ತಂದೆ ಏನು ಮಾಡ್ತಾರೆ, ಹೊಡಿತಾನೆ. ಆ ಹೊಡೆತವು ಆ ಕೆಜಿಯಾಳ ಮನಸ್ಸಿನಲ್ಲಿ ಒಂದು ಆಳವಾದ ಗಾಯವನ್ನು ಉಂಟು ಮಾಡುತ್ತೆ. ಆವತ್ತಿನಿಂದ ಅವಳು ತಂದೆಯನ್ನು ನೋಡಿದಾಗಲೆಲ್ಲ ತನ್ನ ಎರಡೂ ಕೈಗಳನ್ನು ಬೆನ್ನಿನ ಹಿಂದೆ ಕಟ್ಕೋತಾ ಇರ್ತಾಳೆ. ಒಂದು ದಿನ ಅವಳು ತಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ನೈಬರ್ಸ್ ಮ್ಯಾಕ್ಡೊನಾಲ್ಡ್ ಅವರ ಫ್ಯಾಮಿಲಿಯನ್ನು ನೋಡ್ತಾರೆ. ಆ ಮ್ಯಾಕ್ಡೊನಾಲ್ಡ್ ಅವರ ಮಕ್ಕಳು ಅವರ ತಂದೆಯೊಂದಿಗೆ ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ. ಆ ಮ್ಯಾಕ್ಡೊನಾಲ್ಡ್ ತುಂಬ ಲವಲವಿಕೆ ಆಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ತುಂಬ ತಮಾಷೆ ಮಾಡ್ತಾ ಇರ್ತಾನೆ ತನ್ನ ಕುಟುಂಬದ ಜೊತೆ. ಮತ್ತು ಅವರ 5 ಜನ ಮಕ್ಕಳೊಂದಿಗೆ ಆ ತಂದೆ ಆಡೋದನ್ನು ನೋಡ್ತಾಳೆ. ಅಲ್ಲಿ ಅವರ ಮಕ್ಕಳೆಲ್ಲರೂ ಆ ಮ್ಯಾಕ್ಡೊನಾಲ್ಡ್ ಜೊತೆ ಆಡ್ತಾ ಇರ್ತಕ್ಕಂಥದ್ದು, ಆ ತಂದೆ ಮಕ್ಕಳನ್ನು ಕಿಚಾಯಿಸೋದು, ಕಾಮಿಡಿ ಮಾಡೋದನ್ನು ನೋಡ್ತಾ ಇರ್ತಾಳೆ. ಆಕೆಗೆ ಮಾತ್ರ ತುಂಬ ಭಯಾನಕವಾದ ತಂದೆ ಸಿಕ್ಕಿದ್ದಾನೆ. ತನ್ನ ತಂದೆಯನ್ನು ಆ ಮ್ಯಾಕ್ಡೊನಾಲ್ಡ್ನ ಜೊತೆ ಹೋಲಿಕೆ ಮಾಡ್ತಾಳೆ. ಅಂದರೆ ಮ್ಯಾಕ್ಡೊನಾಲ್ಡ್ ತನ್ನ ಸ್ವಂತ ತಂದೆಯಂತ ಇಲ್ಲವಲ್ಲ ಅಂತಕ್ಕಂಥದ್ದನ್ನು ಆಕೆ ಅಂದ್ಕೋತಾಳೆ. ಅಂದರೆ ಆ ಮ್ಯಾಕ್ಡೊನಾಲ್ಡ್ ಎಷ್ಟು ಆಕ್ಟಿವ್ ಆಗಿದ್ದಾರೆ, ಎಷ್ಟು ಖುಷಿಯಾಗಿರ್ತಾರೆ ಮಕ್ಕಳ ಜೊತೆ, ಎಷ್ಟು ಉದಾರವಾಗಿದ್ದಾರೆ, ತುಂಬ ಪ್ರೀತಿಯಿಂದ ಇದ್ದಾರೆ. ಆದರೆ ನನಗೆ ಯಾಕೆ ಈ ಥರ ತಂದೆ ತುಂಬ ಕಟ್ಟುನಿಟ್ಟಿನಿಂದ ಇದ್ದಾರೆ ಅಂತ ಹೇಳಿ ಅವಳು ತುಂಬ ದುಃಖ ಪಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಎಲ್ಲ ತಂದೆಯರು ಒಂದೇ ರೀತಿ ಇರೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೀಗೆ ದಿನಗಳು ಕಳೆದಾಗ ಒಂದು ದಿನ ಕೆಜಿಯಾಳ ತಾಯಿಗೆ ಒಂದು ಆರೋಗ್ಯ ಕೆಟ್ಟೋಗುತ್ತೆ. ಅವಳನ್ನು ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ. ನಂತರ ಆ ಕೆಜಿಯಾಳ ತಾಯಿಯನ್ನು ನೋಡ್ಕೊಳ್ಳೋಕ್ಕೆ ಅಜ್ಜಿ ಆಸ್ಪತ್ರೆಗೆ ಹೊರಟೋಗ್ತಾರೆ. ಇಲ್ಲಿ ಕೆಜಿಯಾಳನ್ನು ಮನೆಯಲ್ಲಿ ಮಲಗಿಸೋದಕ್ಕೆ ಆ ಮನೆಯವರ ಅಡುಗೆಯವರಾದ ಆಲಿಸ್ ಮನೆಯಲ್ಲಿ ಇರ್ತಾನೆ. ಇಲ್ಲಿ ಹಗಲು ಹೊತ್ತು ತುಂಬ ಚೆನ್ನಾಗಿರುತ್ತೆ. ಆದರೆ ರಾತ್ರಿ ಆದ ತಕ್ಷಣ ಆಲಿಸ್ ಏನು ಮಾಡ್ತಾನೆ, ಕೆಜಿಯಾಳನ್ನು ಅವಳ ರೂಮಿನಲ್ಲಿ ಮಲಗಿಸಿ ಒಂಟಿಯಾಗಿ ಬಿಟ್ಟು ಹೊರಟೋಗ್ತಾನೆ. ಹೋಗಬೇಕಾದ್ರೆ ಆಲಿಸ್ ಕೆಜಿಯಾಳಿಗೆ ಹೇಳ್ತಾನೆ, ನೀನು ಕಿರ್ಚಾಡಿ ಅಥವಾ ಭಯಪಟ್ಟು ನಿಮ್ಮ ತಂದೆಯನ್ನು ಎಬ್ಬಿಸಬೇಡ ಅಂತ ಎಚ್ಚರಿಸಿ ಹೋಗ್ತಾನೆ. ಇಲ್ಲಿ ಕೆಜಿಯಾಗೆ ರಾತ್ರಿ ಹೊತ್ತು ಮಲಗಿದಾಗ ಕೆಟ್ಟ ಕನಸುಗಳು ಬಿದ್ದಾಗ ಅವಳನ್ನು ಸಮಾಧಾನ ಮಾಡೋದಕ್ಕೆ ಈಗ ಅಜ್ಜಿ ಇರೋದಿಲ್ಲ. ಅಜ್ಜಿ ಕೆಜಿಯಾಳ ತಾಯಿಯೊಂದಿಗೆ ಆಸ್ಪತ್ರೆಯಲ್ಲಿರ್ತಾಳೆ. ಇಲ್ಲಿ ಒಂಟಿಯಾಗಿ ಮಲಗಿರ್ತಕ್ಕಂತಹ ಕೆಜಿಯಾಳಿಗೆ ಒಂದು ಭಯಾನಕ ಕನಸು ಬೀಳುತ್ತೆ. ಅವಳು ನಡುಗುತ್ತಾ ಅಜ್ಜಿಯನ್ನು ಕರೀತಾಳೆ, ಅಳ್ತಾ ಇರ್ತಾಳೆ. ಆದರೆ ಅಲ್ಲಿ ಅಜ್ಜಿ ಇರೋದಿಲ್ಲ. ಅವಳು ಕಣ್ಣು ಬಿಟ್ಟಾಗ ಕೆಜಿಯಾಳ ತಂದೆ ಕೈಯಲ್ಲಿ ಮೇಣದ ಬತ್ತಿಯೊಂದಿಗೆ ಬಂದು
ಕೆಜಿಯಾಳ ಬೆಡ್ ಪಕ್ಕದಲ್ಲಿ ನಿಂತಿರ್ತಾಳೆ. ಅದನ್ನು ನೋಡ್ತಾಳೆ. ಅವಳು ತನ್ನ ಭಯಾನಕ ಕನಸಿನಿಂದ ಎದುರಿದ್ದಾಳೋ ಅಥವಾ ತಂದೆಯನ್ನು ನೋಡಿ ಇನ್ನಷ್ಟು ಭಯಪಡ್ತಾಳೆ. ಆದರೆ ಆ ತಂದೆ ಅವಳು ಏನು ಮಾಡ್ತಾರೆ, ಆ ಕೆಜಿಯಾಳನ್ನು ಎತ್ತುಕೊಂಡು ತನ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ಅವಳನ್ನು ತನ್ನ ಹಾಸಿಗೆ ತನ್ನ ಬೆಡ್ನ ಮೇಲೆ ಮಲಗಿಸಿ ಆತನು ಕೂಡ ಕೆಜಿಯಾಳ ಪಕ್ಕದಲ್ಲಿ ಮಲಗ್ತಾನೆ. ಅವನು ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿದ್ದರಿಂದ ಬೇಗನೆ ಹಾಗೆ ನಿದ್ದೆ ಮಾಡಿಬಿಡ್ತಾನೆ. ಆದರೆ ಆ ಕೆಜಿಯಾಳಿಗೆ ನಿದ್ದೆ ಬಂದಿರೋದಿಲ್ಲ. ಅವಳು ಏನು ಮಾಡ್ತಾಳೆ, ತಂದೆಯ ಪಕ್ಕದಲ್ಲಿ ಮಲಗಿ ಆ ತಂದೆಯನ್ನು ಹತ್ತಿರದಿಂದ ನೋಡ್ತಾಳೆ. ಆಗ ಅವಳಿಗೆ ಅನಿಸುತ್ತೆ, ಅವಳು ಅಂದ್ಕೊಂಡಷ್ಟು ತನ್ನ ತಂದೆ ಏನು ದೈತ್ಯನಲ್ಲ, ಜಾಯಿಂಟ್ ಅಲ್ಲ, ಒಬ್ಬ ರಾಕ್ಷಸನಲ್ಲ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಇಲ್ಲಿ ಮಿಸ್ಟರ್ ಮೆಕ್ಡೊನಾಲ್ಡ್ ನಂತೆ ಮಕ್ಕಳ ಜೊತೆ ಮುದ್ದಾಡ್ತಾ ಆಡೋದಕ್ಕೆ ನನ್ನ ತಂದೆಗೆ ಸಾಧ್ಯವಾಗದೇ ಇರ್ಬೋದು. ಏಕೆಂದರೆ ಆ ಮೆಕ್ಡೊನಾಲ್ಡ್ಗಿಂತ ನಮ್ಮ ತಂದೆ ತುಂಬ ಹೆಚ್ಚು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಅವಳು ಏನು ಮಾಡ್ತಾಳೆ, ತನ್ನ ತಲೆಯನ್ನು ತಂದೆಯ ಎದೆಯ ಮೇಲೆ ಇಟ್ಟು ಮಲಗ್ತಾಳೆ. ಮತ್ತು ಆ ಎದೆಯ ಮೇಲೆ ಇಟ್ಟಾಗ ಆ ತಂದೆಯ ಹೃದಯದ ಬಡಿತ ಆ ಮಗಳಿಗೆ ಕೇಳಿಸ್ತಾ ಇರುತ್ತೆ. ಅವನ ಬೆಚ್ಚಗೆ ಮತ್ತು ಆ ಕಾಳಜಿ ತುಂಬಿರ್ತಕ್ಕಂಥ ದೊಡ್ಡ ಹೃದಯದ ಆ ಬಡಿತ ಆಕೆಗೆ ಕೇಳಿಸುತ್ತೆ. ಆಗ ಕೆಜಿಯಾ ಅಂದ್ಕೊಳ್ತಾಳೆ, ನನ್ನ ತಂದೆಯೂ ಸಹ ಒಂದು ತುಂಬ ಕೇರ್ ಮಾಡ್ತಕ್ಕಂತಹ ದೊಡ್ಡ ಹೃದಯವನ್ನು ಹೊಂದಿದ್ದಾನೆ ಅಂತ ಅರಿತು ತಂದೆಯ ತೋಳಿನಲ್ಲಿ ನಿದ್ರೆ ಮಾಡ್ತಾಳೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ದ ಲಿಟ್ಲ್ ಗರ್ಲ್ ಸ್ಟೋರಿ ಬೈ ಕ್ಯಾಥರಿನ್ ಮ್ಯಾನ್ಸಿಫೀಲ್ಡ್. ಈ ಸ್ಟೋರಿಯ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.